ಶಕ್ತಿ ಇರೋಂಥ ರೈತರಿಗೆ ITC ಲಿಮಿಟೆಡ್ ವತಿಯಿಂದ ಮಾಡಿದ್ದಾರೆ. ಹಾಗೆ ನನ್ನ ಸ್ನೇಹಿತ ಹರೀಶ್ ಅಂತ ಅವ್ರಿಗೆ ಮಾಡೋದಕ್ಕೆ ಅಂತೇಳಿ ಮಾಡಿಸಿದ್ದಾರೆ. ಅವ್ರನ್ನ ಸ್ನೇಹಿತನ ಕೇಳಿದಾಗ ಪರವಾಗಿಲ್ಲ ಮಾಡ್ಬೋದು ಅಂತ ಹೇಳ್ದೆ. ಇವತ್ತು ಕಾರ್ಯಕ್ರಮ ಇದೆ ಅನ್ನೋದು ಗೊತ್ತಾಗ್ತು. ಈ ಕಾರ್ಯಕ್ರಮದಲ್ಲಿ ITC ಕಂಪ್ನಿಯಿಂದ ಬಂದಿರತಕ್ಕಂಥ ಎಲ್ಲರಿಗೂ ಹಾಗೂ ನಮ್ಮ ರೈತ ಬಾಂಧವರಿಗೆ ಹಾಗೆ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಹಾಗೂ ಮಹಿಳೆಯರಿಗೆ ನನ್ನ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ಈ ಥರ ಅಣಬೆ ಬೇಸಾಯಕ್ಕೆ ಹೋಗೋದು ತುಂಬ ಒಳ್ಳೆಯದು. ಯಾಕೆಂದರೆ ಈಗ ನಮ್ಮ ರೈತರಿಗೆ ಬೇರೆ ಬೆಳೆಗಳನ್ನ ಬೆಳೆದಾಗ, ಈಗ ಉದಾಹರಣೆಗೆ ನಾವು ಹೆಚ್ಚಿಗೆ ಏನು ಮಾಡ್ತೀವಿ, ನಮಗೆ ಆರ್ಥಿಕವಾಗಿ ಸಿಗೋದಂಥ ಹೊಗೆ ಸೊಪ್ಪು ಮತ್ತು ಶುಂಠಿ, ಇನ್ನು ಕೆಲವು ಇತರೆ ಬೆಳೆಗಳಿಗೆ ಹೋಗ್ತೀವಿ. ಅದಕ್ಕೆ ಯಾವುದಕ್ಕೂ ಗ್ಯಾರಂಟಿ ಇಲ್ಲ. ಈಗ ಶುಂಠಿ ಮಾಡ್ತೀವಿ, ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ, ಯಾವನೊಬ್ಬ ಮಧ್ಯವರ್ತಿ ಬರ್ತಾನೆ, ಅವನೇನು ರೇಟ್ ಫಿಕ್ಸ್ ಮಾಡ್ತಾನೆ, ಆ ರೇಟಿಗೆ ನಾವು ಕೊಡಲೇಬೇಕು. ಇದರಲ್ಲಿ ನಮ್ಮ ಹೊಗೆ ಸೊಪ್ಪಲ್ಲಿ ಆರ್ಥಿಕವಾಗಿ ನಾವೆಲ್ಲ ಮುಂದೆ ಬಂದಿದ್ದೀವಿ. ಅದರಿಂದ ನಮ್ಮ ಉತ್ತಮವಾದ ಜೀವನ ನಡೀತಾ ಇದೆ ಅನ್ನೋದು ಇವತ್ತು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಜೊತೆಗೆ ಇದರಿಂದ ಈ ಅಣಬೆ ಬೇಸಾಯದಿಂದ ಜೊತೆಗೆ ಈಗ ಏನೇನು ಮಾಡ್ತಾರೆ, ಜೊತೆಗೆ ಮೇಡಮ್ ಈಗ ಮಾರ್ಕೆಟಿಂಗ್ ವ್ಯವಸ್ಥೆ ಏನಿದೆ ಅದೊಂದನ್ನು ಆನ್ಲೈನ್ ಮುಖಾಂತರ ಅಣಬೆ ಬೇಸಾಯ ಮಾಡೋಂಥವ್ರಿಗೆ ತಾವು ಅದೊಂದನ್ನು ವ್ಯವಸ್ಥೆನ ಮಾಡಿಕೊಟ್ರೆ, ಏಕೆ ಇದು ಇವತ್ತೆಲ್ಲ ಯೂಟ್ಯೂಬು ಇದನ್ನೇ ಇಂಟರ್ನೆಟ್ಟೇ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಯಾರ್ಯಾರು ತರಬೇತಿನ ಪಡ್ಕೊಂಡು ಅಣಬೆ ಬೇಸಾಯನ ಮಾಡ್ತಾಯಿದ್ದಾರೆ. ಅದಕ್ಕೆ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ರೆ ಅದು ತುಂಬ ಮಾರ್ಕೆಟಿಂಗ್ಗೆ ಅನುಕೂಲ ಆಗ್ತದೆ. ನಮ್ಮ ರೈತರಿಗೆ ಏನಾಗ್ತದೆ, ಅಷ್ಟನ್ನು ನಮಗೆ ಮಾರ್ಕೆಟಿಂಗ್ ಬಗ್ಗೆ ಜ್ಞಾನ ಇರಲ್ಲ. ಈಗ ಕಷ್ಟಪಟ್ಟು ತರಬೇತಿ ತಗೊಂತಾರೆ, ಬೆಳೀತಾರೆ. ನಮಗೆ ಮುಖ್ಯವಾಗಿ ಮಾರ್ಕೆಟಿಂಗ್ ವ್ಯವಸ್ಥೆನೇ ತುಂಬ ಚೆನ್ನಾಗಿ ಬೇಕಾಗಿರೋದು ಮೇಯ್ನ್ ಅದೇನೆ. ಯಾಕೆಂದರೆ ಈ ಅಣಬೆ ಅನ್ನೋದು ಕೆಲವ್ರಿಗೆ ಮಾತ್ರ ಗೊತ್ತಿದೆ. ಕೆಲವ್ರಿಗೆ ಅಣಬೆ ತಿನ್ನೋದು ಕೆಲವರು ನಾನ್ ವೆಜ್ಜು ಅಂತಲೂ ಕೆಲವರು ಭಾವಿಸ್ತಾರೆ, ಈ ಪ್ಯೂರು ವೆಜ್ಜು, ಆ ಥರ ಮನೋಭಾವನೆ ಇದೆ. ಅದರಿಂದ ಮಾರ್ಕೆಟಿಂಗಿನಲ್ಲಿ ಸಮಸ್ಯೆ ಆಗಬಾರ್ದು. ನಮ್ಮ ರೈತರೆಲ್ಲ ಇವತ್ತು ಯಾವ ಬೆಳೆನೂ ಬೆಳೆದು ಆರ್ಥಿಕವಾಗಿ ನಮ್ಗೆ ಅನುಕೂಲ ಆಗ್ತದೆ ಅಂದರೆ ನಮ್ಮ ರೈತರು ನೀವು ಕೊಡುವಂಥ ಎಲ್ಲ ಬೆಳೆಯನ್ನು ಸ್ವೀಕರಿಸೋದ್ರಲ್ಲಿ ಎರಡನೇ ಮಾತಿಲ್ಲ, ಮಾಡ್ತಾರೆ. ನಮಗೆ ಮುಖ್ಯವಾಗಿ ಕ್ವಾಲಿಟಿ ಕ್ವಾಂಟಿಟಿ, ಏನು ನೀವು ಸೀಡ್ಸ್ ಏನು ಕೊಡ್ತೀರ ಅಣಬೆದು, ಅದು ಕ್ವಾಲಿಟಿ ಉತ್ತಮವಾಗಿರಬೇಕು. ಜೊತೆಗೆ ಕಡಿಮೆ ದರದಲ್ಲಿ ಸಿಗಬೇಕು. ಏಕೆ ಅವರು ಸ್ವಲ್ಪ ಉತ್ತೀರ್ಣರಾಗೋ ತನಕ ಅವ್ರಿಗೂ ಅದ್ರ ಬಗ್ಗೆ ಮನವರಿಕೆಯಾಗಿ ಅವರು 4 ಜನಕ್ಕೆ ಕೇಳಿ ಅವರು ಇನ್ನೂ ಅಷ್ಟು ತರಬೇತಿ ಕೊಡುವಂಥ ಹಂತಕ್ಕೆ ಬಂದಾಗ ಖಂಡಿತ ಅವ್ರನ್ನ ನೋಡಿದಾಗ ಇನ್ನೊಬ್ರು ಸೀಡ್ಸು ನೇರವಾಗಿ ಸಿಗ್ತದೆ ಅನ್ನೋದು ಖಾತ್ರಿ ಆದಾಗ ಇನ್ನೊಂದಷ್ಟು ಜನ ಟ್ರೈನಿಂಗ್ ತಗೊಂತಾರೆ, ಅಣಬೆ ಬೇಸಾಯನ ಮಾಡ್ತಾರೆ. ದಯಮಾಡಿ ಅವ್ರಿಗೆ ಆನ್ಲೈನಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಒಂದು ಮನವಿ. ನಮ್ಮ ರೈತರಲ್ಲೂ ಅಷ್ಟೇ. ಈ ಜನ ಸ್ಟಾರ್ಟಿಂಗು ಒಂದು 3 ಬಾರಿಗೆ ಫ್ರೀ ಕೊಡಿ ಅಂತಲೂ ಕೇಳ್ಕೊತಾ ಇದ್ದೀವಿ. ಆಮೇಲೆ ಅವ್ರಿಗೆ ಸರ್ವಿಸ್ ಅದೇ ಈಗ ಯಾವ್ದಾರು ಒಂದು ಪ್ರಾಡಕ್ಟ್ ಏನಾರು ಮಾರ್ಕೆಟ್ಗೆ ಹೊಸದಾಗಿ ಬಂತು ಅಂತ ಹೇಳಿದ್ರೆ ನಾವೆಲ್ಲ ಏನು ಮಾಡ್ತೀವಿ, ಡೆಮೋ ಕೇಳ್ತೀವಿ. ಯಾಕೆ ಅದ್ರ ಮೇಲೆ ಈಗ ಕೆಲವು ಕಂಪ್ನಿ ನಮಗೆ, ನಾನು 6-4 ಗೊಬ್ಬರದ ಕಮಿಟಿ ಸದಸ್ಯನಾಗಿದ್ದೀನಿ. ನಾವು ಕೆಲವು ಕಂಪ್ನಿಗಳನ್ನ ಈಗ ಹೊಸದಾಗಿ SOP, CN, DAP ಇದೆಲ್ಲ ಬಂದ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ನಮ್ಮ ರೈತರಿಗೆ ಅವೇರ್ನೆಸ್ ಬರಬೇಕು, ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳೋದಾದರೆ ನಾವು ಆ ಡೆಮೋ ಕೊಡಿ. ಒಂದು ಹಳ್ಳಿಲೇ ಒಂದು 4 ಜನಕ್ಕೆ 5 ಜನಕ್ಕೆ ಆಸಕ್ತಿ ಇರೋರಿಗೆ ಡೆಮೋ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ತಾವು ತಮ್ಮ ಆ ಕಂಪ್ನಿ ಜೊತೆ ಮಾತಾಡಿ. ಏಕೆಂದರೆ ಕೊಡ್ತಾ ಇದ್ದೀರಾ ಮೇಡಮ್, ಅದು ಕೊಡ್ತಾ ಇರೋದಂತೆ ಹೆಚ್ಚಿಗೆ ಜನಕ್ಕೆ ಅದು ಅವೇರ್ನೆಸ್ ಬಂದಿಲ್ಲ, ಗೊತ್ತಾಗಿಲ್ಲ, ಮಾಹಿತಿ ಕೊರತೆ. ಅದು ಮುಂದಕ್ಕೆ ಬರ್ತಾರೆ ಮೇಡಮ್. ಸೀಡ್ಸು ಕಡಿಮೆ ರೇಟ್ ಇಲ್ಲ ಫ್ರೀ ಆಗೋ ಸಿಕ್ಕಿದಾಗ ಖಂಡಿತ ಅವ್ರು 50,000 ಜನದಲ್ಲಿ 20 ಜನಕ್ಕೆ ಕೊಟ್ಟಿದ್ದಾರೆ. ಅದು ಅದೇ ಈಗ ಪ್ರತಿ ಹಳ್ಳಿನಲ್ಲಿ ಒಂದೊಂದು ಕಾರ್ಯಾಗಾರ ಮಾಡಿ, ದಯಮಾಡಿ ಒಂದೊಂದು ಕಾರ್ಯಾಗಾರ ಮಾಡಿದ್ರೆ ನಮ್ಮ ತಾಲೂಕಿನಲ್ಲಿ ಅವರು ಒಬ್ಬೊಬ್ಬರಿಗೆ ಹೇಳಿ ಅಣಬೆ ಬೇಸಾಯ ಮಾಡೋಕ್ಕೆ ಅನುಕೂಲ ಆಗ್ತದೆ. ಹಳ್ಳಿಗಳಲ್ಲಿ ಈಗ ನನ್ನ ಸ್ನೇಹಿತನ ಈಗ ಜಮೀನಲ್ಲಿ ಮಾಡಿದ್ದೀರಿ. ಇದೇ ಕಾರ್ಯಕ್ರಮನ ಊರೊಳಗಡೆ ಮಾಡಿದ್ರೆ ಹೆಚ್ಚು ನಮ್ಮ ರೈತರು ಜಾಸ್ತಿ ಜನ ಬರ್ತಾ ಇದ್ರು. ಈಗಲೇನಿಲ್ಲ ಹೇಳ್ತಾರೆ, ಆದರೆ ಇನ್ನು ಬೇರೆ ಕಡೆ ಮಾಡ್ಬೇಕಾದ್ರೆ ಮೇಡಮ್ ದಯಮಾಡಿ
ಆ ಗ್ರಾಮದ ಮಧ್ಯದಲ್ಲಿ ಮುಂದಾಗಿ ಆ ರೈತರಿಗೆ ಈ ಹೇಳಿ ಮಾಹಿತಿನ ಕೊಟ್ಟಾಗ ಖಂಡಿತ ರೈತರೆಲ್ಲ ಜಾಸ್ತಿ ಸಂಖ್ಯೆಯಲ್ಲಿ ಸೇರ್ತಾರೆ. ಆಗ ಅವ್ರಿಗೂ ಇದು ಆದಾಯ ಸಿಗ್ತದೆ ಅನ್ನೋದು ಗೊತ್ತಾದ ಮೇಲೆ ಖಂಡಿತ ನಮ್ಮ ರೈತರು ಮಾಡ್ತಾರೆ. ಇಂಥ ಕಾರ್ಯಕ್ರಮಗಳು ITC ಕಂಪ್ನಿಯಿಂದ ಸದಾ ನಿರಂತರವಾಗಿ ನಮ್ಮ ರೈತರಿಗೆ ಸಿಗಲಿ ಅಂತ ಕೇಳ್ಕೊಂತ, ಹಾಗೆ ನಮ್ಮ ರೈತರನ್ನು ಇದ್ರ ಬಗ್ಗೆ ಚೆನ್ನಾಗಿ ತರಬೇತಿನ ಪಡೆದು ಮಾರ್ಕೆಟ್ ವ್ಯವಸ್ಥೆ ಏನಿದೆ ಅದನ್ನು ಮಾಡ್ಕೊಂಡು ಹೆಚ್ಚಿನ ಲಾಭ ಗಳಿಸಿ ನಮ್ಮ ಕುಟುಂಬದ ನಿವಾರಣೆಗೆ ಅನುಕೂಲ ಆಗಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಬೋದು, ಮತ್ತೊಂದಕ್ಕಾಗ್ಬೋದು, ಅನುಕೂಲ ಆಗೋ ರೀತಿಯಲ್ಲಿ. ಯಾಕೆಂದರೆ ಕೆಲವೇ